ಹಾಯ್ ಸ್ನೇಹಿತರೆ, ಇವತ್ತು ನಾನು ಬ್ರೆಡ್ಡಿಂದ ಅದ್ಭುತವಾದ ಮತ್ತು ಟೇಸ್ಟಿಯಾಗಿರುವ 2 ನಿಮಿಷದಲ್ಲಿ ಆಗುವಂಥ ಟೇಸ್ಟಿಯಾದ ರೆಸಿಪಿ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡಿ. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ನಾವು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದಾಗ ಬ್ರೆಡ್ಡಿನ ಸೈಡೆಲ್ಲ ಕಟ್ ಮಾಡ್ತೀವಿ. ಅದನ್ನು ವೇಸ್ಟ್ ಮಾಡದೆ ಈ ರೀತಿ ಮಾಡುವುದರಿಂದ ಬ್ರೆಡ್ ಸೈಡಲ್ಲಿ ವೇಸ್ಟ್ ಆಗುವುದಿಲ್ಲ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ನಾನು ಈಗಾಗಲೇ ಬ್ರೆಡ್ ಪೀಸಸನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪ ಹಾಕೋದ್ರಿಂದ ಉಪ್ಮಾ ಚೆನ್ನಾಗಿ ಬರುತ್ತೆ. ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದಾಗ ಬ್ರೆಡ್ ಪೀಸಸನ್ನು ವೇಸ್ಟ್ ಮಾಡದೆ ಈ ರೀತಿ ಮಾಡುವುದರಿಂದ ಬ್ರೆಡ್ ಪೀಸಸ್ಸು ವೇಸ್ಟ್ ಆಗುವುದಿಲ್ಲ ಮತ್ತು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಕರಿಬೇವಿನ ಸೊಪ್ಪು, 1/4 ಟೇಬಲ್ ಸ್ಪೂನು ಹಿಂಗು, 1 ಈರುಳ್ಳಿ, ಹಾಗೇನೆ 2 ಹಸಿಮೆಣಸಿನಕಾಯಿ. ಖಾರ ಬೇಕಂತಂದರೆ ಮತ್ತು 2 ಜಾಸ್ತಿ ಹಸಿಮೆಣಸಿನಕಾಯಿ ಯೂಸ್ ಮಾಡಿಕೊಳ್ಳಿ. ಈಗ 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮೂತಾಗಿ ಬೆಂದ ಮೇಲೆ ಅದರಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಟೊಮೆಟೊ ಬದಲು ಟೊಮೆಟೊ ಪ್ಯೂರಿ ಮತ್ತು ಕೆಚಪನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಯಾವುದೇ ರೀತಿಯ ಸಾಸ್ಗಳನ್ನು ಯೂಸ್ ಮಾಡ್ಕೊಳ್ಬಹುದು. ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ, ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂತಂದರೆ ಮೆಣಸಿನ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಮೆತ್ತಗಾಗಿ ಬೆಂದಗೆ ಬರುತ್ತೆ ಮತ್ತು ಗ್ರೇವಿ ಥರ ಆಗುತ್ತೆ. ಈಗ ಗ್ರೇವಿ ಥರ ಆಗಿದೆ ನೋಡಿ. ಈಗ ಇದರಲ್ಲಿ ಬ್ರೆಡ್ ಪೀಸಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಆಗಿದೆ ನೋಡಿ, ಚೆನ್ನಾಗಿ ಕಲರ್ಫುಲ್ಲಾಗಿ ಟೇಸ್ಟಾಗಿ ಬಂದಿದೆ. 2 ನಿಮಿಷ ಚೆನ್ನಾಗಿ ಗ್ಯಾಸನ್ ಫ್ಲೇಮು ಸ್ಲೋ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ನಿಮಿಷ ಆಗಿದೆ, ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನ್ ಅನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.